ಅದ್ಗೆ ನಿಸರ್ಗ ಟ್ಯಾಬ್ಲೆಟ್ ತಗೊಂಡ್ಲಾ? ಇಲ್ಲ ಸಿದ್ದು, ಸ್ನಾನಕ್ಕೆ ಹೋಗಿದ್ದಾಳೆ. ಈಗ ಬರ್ತಾಳಲ್ವಾ, ಟಿಫನ್ ಮಾಡಿ ಟ್ಯಾಬ್ಲೆಟ್ ತಗೋತಾಳೆ. ನೀನ್ ಯಾಕೆ ಇಷ್ಟು ಬೇಗ ಹೋಗಿದ್ಯಾ? ಇನ್ನ ಕಾಲೇಜ್ ಇರೋದು ಹಾಫ್ ಅನ್ ಅವರ್ ಆದ್ಮೇಲೆ ಅಲ್ವಾ? ಇಷ್ಟು ಬೇಗ ಹೋಗಿ ಏನ್ ಮಾಡ್ತೀಯಾ? ಏನಾದ್ರೂ ಸ್ಪೆಷಲ್ ಕ್ಲಾಸ್ ಇತ್ತು ಸಿದ್ದು? ಹಾಗೇನಿಲ್ಲ, ಅದ್ಗೆ ಬಂದೆ ಬೇಗ ಅಷ್ಟೇ. ಅಲ್ಲ ಸಿದ್ದು, ಇಲ್ಲೇ ಮನೇಲಿ ಇದ್ದಿದ್ರೆ ನಿಧಾನವಾಗಿ ನಿಸರ್ಗನ್ ಜೊತೆ ಮಾತಾಡ್ಬೋದಾಗಿತ್ತು. ನೀನ್ ಈ ತರ ಕಾಣಿಸ್ದಂಗಿದ್ರೆ ಹೆಂಗೇಳು? ಯಾವಾಗ ಸರ್ ಹೋಗ್ತೀರಾ? ಈ ತರ ಎಲ್ಲ ಬೇಡ ಸಿದ್ದು, ಪ್ಲೀಸ್. ನಿಮ್ ಸಂಸಾರ ನೀನೇ ಸರಿ ಮಾಡ್ಕೋಬೇಕಲ್ವಾ? ಅದ್ಗೆ ಬೇಕಂತ ಮಾಡಿ ತಪ್ಪಲ್ಲ. ಏನ್ ಮಾಡ್ಲಿ ಹೇಳಿ, ಆಗೋಗಿದೆ. ಸರಿ ಆಯ್ತು, ನೋಡ್ತೀನಿ, ವೇಟ್ ಮಾಡ್ತೀನಿ. ತಪ್ಪು ನಂದೇ ಆಗಿರೋದ್ರಿಂದ ತಾಳ್ಮೆಯಿಂದ ನಾನೇ ಇರ್ಬೇಕು ಅದ್ಗೆ. ಸರಿ ಸಿದ್ದು, ಎಲ್ಲ ನಿನ್ಗೆ ಗೊತ್ತು. ನೋಡು, ಸ್ವಲ್ಪ ಯೋಚನೆ ಮಾಡು. ಏನಾದ್ರೂ ಮಾಡಿ ನಿಸರ್ಗನ ಸಮಾಧಾನ ಮಾಡು ಸಿದ್ದು. ಸರಿ ಅದ್ಗೆ, ಆಯ್ತು. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಪ್ಲೀಸ್. ಸರಿ ಸಿದ್ದು, ಆಯ್ತು. ಸಾರಿ ನಿಸರ್ಗ, ಏನ್ ಮಾಡ್ಲಿ. ಅಲ್ಲ, ನೀನ್ ನನಗೋಸ್ಕರ ಪ್ರಾಣನೇ ಕೊಡೋದಕ್ ತಯಾರಾಗಿದ್ದೆ. ಅಷ್ಟು ಬೇಗ ಯಾಕೆ ನಿನ್ ಮೇಲೆ ನಂಬಿಕೆ ಕಳ್ಕೊಂಡೆ ನಾನು? ಯಾವ ಮಾಯದಲ್ಲಿ ನಾನು ಆತರ ಬದಲಾಗ್ಬಿಟ್ಟೆ? ದೇವ್ರ ಹಣೆಗೂ ಹೇಳ್ತೀನಿ ನಿಸರ್ಗ, ನಿನ್ ಮೇಲೆ ಒಂಚೂರು ಪ್ರೀತಿ ಕಮ್ಮಿ ಆಗಿಲ್ಲ ಕಣೆ ನನ್ಗೆ. ಮಗುನ ನೀನ್ ತೆಗ್ಸಲ್ಲ ಅಂತ ಗೊತ್ತು. ಆದ್ರೆ ನಾನ್ ಯಾಕೆ ಅವತ್ತು ಆತರ ಯೋಚನೆ ಮಾಡ್ದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ನಿಸರ್ಗ. ಐ ಆಮ್ ರಿಯಲಿ ಸಾರಿ ಕಣೆ. ಗುಡ್ ಮಾರ್ನಿಂಗ್ ಸಿದ್ಧಾರ್ಥ್ ಸರ್. ಗುಡ್ ಮಾರ್ನಿಂಗ್ ಪದ್ಮನಾಭ್ ಸರ್. ಸಿದ್ಧಾರ್ಥ್, ಏನಾಯ್ತು? ಯಾಕೊಂತರ ಇದ್ದೀರಾ? ಅದು ಮೀಟಿಂಗ್ ಅಲ್ಲೆಲ್ಲ ವೇಟ್ ಮಾಡ್ತಾ ಇದ್ರು, ನೀವು ಕಾಣಿಸ್ಲಿಲ್ಲ. ಸೊ ನೋಡೋಣ ಅಂತ ಬಂದ್ರೆ ಸ್ಟಾಫ್ ರೂಮ್ ಅಲ್ಲಿ ಏನ್ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ. ಹಾ ಸರ್, ಶೋರ್, ಬರ್ತಿದ್ದೀನಿ. ಛೆ, ಯಾವ್ದಕ್ಕೂ ಇಂಟ್ರೆಸ್ಟ್ ಇಲ್ಲ. ಏನ್ ಮಾಡ್ಲಿ, ಕಾಲೇಜಿಗೆ ಬರೋದಕ್ಕೂ ಇಂಟ್ರೆಸ್ಟ್ ಇಲ್ಲ. ಆದ್ರೆ ಮನೇಲಿದ್ರೆ ಮತ್ತೆ ನಿಸರ್ಗ ಡಿಸ್ಟರ್ಬ್ ಆಗ್ತಾಳೆ ಅಂತ ಬಂದಿದ್ದೀನಿ ಅಷ್ಟೇ. ಜನ್ಯಾ, ಸಿದ್ದು ನಿನ್ನ ಹತ್ರ ಏನ್ ಹೇಳ್ತಿದ್ದ? ಅಲ್ಲ, ನಾನ್ ನೋಡ್ಕೋತೀನಿ ಅಂತಿದ್ದೆ. ಏನಾಯ್ತು ಜನ್ಯಾ? ರೀ, ಪಾಪ ರೀ, ಸಿದ್ದು ಮತ್ತೆ ನಿಸರ್ಗ ನಡುವೆ ಈಗ ಏನು ಸರಿ ಇಲ್ಲ. ಏನು? ಸರಿ ಇಲ್ವಾ? ಸರಿ ಇಲ್ಲ ಅಂದ್ರೆ ಏನ್ ಹೇಳ್ತಾ ಇದೀಯ ಜನ್ಯಾ? ಹೌದು ರೀ, ನಾವು ಮನೇಲಿ ಇರ್ಲಿಲ್ಲ ಅಲ್ವಾ, ಅವಾಗ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ. ನಿಸರ್ಗ ತುಂಬಾನೇ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಪಾಪ ರೀ ಸಿದ್ದು, ತುಂಬಾ ಒದ್ದಾಡ್ತಾ ಇದ್ದಾನೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಏನು, ನಮ್ ಸಿದ್ದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನ? ಚಾನ್ಸೇ ಇಲ್ಲ ಜನ್ಯಾ. ಏನೋ ಸಮಥಿಂಗ್ ಇಸ್ ರಾಂಗ್. ನಾವೇ ಕಂಡುಹಿಡಿಬೇಕು. ಇಲ್ಲ ರೀ, ನಾವು ಕಂಡಿಡಿಯೋದು ಏನೂ ಇಲ್ಲ. ಎಲ್ಲ ಹೇಳ್ದ ಸಿದ್ದು ನೆನ್ನೆ ಏನೇನಾಯ್ತು ಅಂತ. ಅದರಲ್ಲಿ ನಮ್ ಸಿದ್ದುದೇ ತಪ್ಪಿರೋದು. ಸರಿ ಆಯ್ತು, ತಪ್ಪು ಸಿದ್ಧಾರ್ಥೆ ಮಾಡಿರ್ಬೋದು. ಆದ್ರೆ ಅವ್ನ್ ತಪ್ಪು ಅವ್ನ್ಗೆ ಅರಿವಾಗಿದೆ ಅಲ್ವಾ? ಅವನು ಪಶ್ಚಾತ್ತಾಪ ಪಡ್ತಾ ಇದ್ರೆ ಮತ್ ಯಾಕೆ ಇಬ್ರು ಒಬ್ರಿಗೊಬ್ರು ಕ್ಷಮಿಸಿ ಒಂದಾಗ್ಬಾರ್ದು? ಒಂದ್ ಕೆಲ್ಸ ಮಾಡ್ತೀನಿ, ನಾನೇ ಸಿದ್ಧಾರ್ಥ ಹತ್ರ ಮಾತಾಡ್ಲಾ? ಏನು ಪ್ರಯೋಜನ ಇಲ್ಲ ರೀ, ಯಾಕಂದ್ರೆ ಮಾತಾಡ್ಬೇಕಾಗಿರೋದು ಸಿದ್ಧಾರ್ಥ ಹತ್ರ ಅಲ್ಲ, ನಿಸರ್ಗ ಹತ್ರ. ಸರಿ, ನೀನೇ ಮಾತಾಡು. ಏನಾದ್ರೂ ಮಾಡಿ ಅವ್ರಿಬ್ರು ಚೆನ್ನಾಗಿರೋ ತರ ಮಾಡ್ಬೇಕಲ್ವಾ? ಈ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಕಾಮನ್. ಗಂಡ ಹೆಂಡತಿ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳ ಇರುತ್ತೆ. ಅದನ್ನೇ ದೊಡ್ಡದ್ ಮಾಡ್ಕೊಂಡಿದ್ರೆ ಹೆಂಗ್ ಹೇಳು? ಆದ್ರೆ ರೀ, ಸಿದ್ಧಾರ್ಥ್ ಸ್ವಲ್ಪ ದಿವಸ ಮಾತಾಡೋದೇನ್ ಬೇಡ, ಡಿಸ್ಟರ್ಬ್ ಆಗ್ತಾಳೆ ನಿಸರ್ಗ ಅಂತ ಹೇಳಿದಾಳೆ. ನೋಡೋಣ ತಡೀರಿ, ಅವರೇ ಮಾತಾಡ್ಕೊಂಡ್ ಸರಿ ಹೋಗ್ಬೋದು. ಆದ್ರೂ ನಮ್ ಸಿದ್ದು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಾಗಿತ್ತು. ಒಂದು ಕ್ಷಣ ಯೋಚನೆ ಮಾಡಿದಿದ್ರೆ ಅರ್ಥ ಆಗಿರೋದು. ನೋಡು ಜನ್ಯ, ಸಿದ್ಧಾರ್ಥ್ ಕೂಡ ಮನುಷ್ಯನೇ ಅಲ್ಲ. ತಪ್ಪಾಗಿದೆ ಅಂದ್ ಮಾತ್ರಕ್ಕೆ ಯಾರು ಮಾಡದೇ ಇರೋ ತಪ್ಪು ಅವನೇನ್ ಮಾಡಿರಲ್ಲ ಅಲ್ವಾ? ಅದನ್ನ ಅರ್ಥ ಮಾಡ್ಕೋಬೇಕು. ಸರಿ ಬಿಡು, ನಿಸರ್ಗ ಹತ್ರ ಮಾತಾಡಿದ್ರೆ ಆಯ್ತು. ನಿಸರ್ಗನೂ ಅಂತ ಹುಡುಗಿ ಅಲ್ಲ. ನೋಡೋಣ, ಕನ್ವಿನ್ಸ್ ಮಾಡೋಣ. ಏನ್ ಮಾಡ್ಲಿ, ನಾಳೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಬೇರೆ ಇದೆ. ಸಿದ್ಧಾರ್ಥ ಹತ್ರ ಬೇಡ ಬೇಡ, ಅವ್ರ ಹತ್ರ ಹೇಳೋದೇ ಬೇಡ. ನಾನೇ ಹೋಗ್ತೀನಿ. ನನ್ನ ಮಗುಗೆ ನಾನೇ ರಕ್ಷಣೆ ಕೊಡ್ಬೇಕು. ಅವ್ರನ್ನ ಯಾವ ಸಹಾಯ ಕೇಳೋದು ಬೇಡ. ಸಿದ್ಧಾರ್ಥ್ ಸರ್, ಅರ್ಥ ಆಗೋಯ್ತು ನಮ್ಗೆ. ನೀವು ನನ್ನ ನಂಬಿದ್ದೇ ಆಗಿದ್ದಿದ್ರೆ ಆ ಮಾತಾಡ್ತಿರ್ಲಿಲ್ಲ ನೀವು. ನನ್ನ ನಿಸರ್ಗ ಈಗೆಲ್ಲ ಮಾಡ್ತಾಳೆ ಅಂತ ಹೆಂಗ್ ಅನ್ಕೋತೀರಾ ನೀವು? ಆಯ್ತು, ನನ್ನ ಮಗುಗೆ ನಾನೇ ಅಪ್ಪ ಅಮ್ಮ ಎಲ್ಲ ಆಗಿ ಸಾಕ್ತೀನಿ. ಸ್ವಲ್ಪ ದಿವಸ ಅಷ್ಟೇ, ಎಕ್ಸಾಮ್ ಬರೆಯೋವರೆಗೂ. ಆಮೇಲೆ ನಾನು ಇಲ್ಲಿರೋದು ಇಲ್ಲ. ನಿಸರ್ಗ, ಏನು ಒಬ್ಳೊಬ್ಳೆ ಮಾತಾಡ್ಕೊತಾ ಇದೀಯಾ? ಅಕ್ಕ, ಅದು ಏನಿಲ್ಲ, ಏನೋ ನಾನೇ ಏನೋ ಅನ್ಕೋತಿದ್ದೆ ಅಷ್ಟೇ. ಹೌದಾ, ಸರಿ. ಟ್ಯಾಬ್ಲೆಟ್ಸ್ ತಗೊಂಡಾ? ಹ್ಞೂ ಅಕ್ಕ, ಟ್ಯಾಬ್ಲೆಟ್ಸ್ ಹೆಂಗ್ ಮರಿತೀನಿ ಹೇಳಿ ನಾನು? ನೀನ್ ಮರಿಯಲ್ಲ, ಆದ್ರೂ ಕೇಳೋದು ಒಂದು ವಾಡಿಕೆ ಅಲ್ವಾ, ಹಂಗ ಕೇಳ್ದೆ ಅಷ್ಟೇ. ಹುಷಾರಾಗಿರೋ ನಿಸರ್ಗ. ಅಕ್ಕ, ಹುಷಾರಾಗಿರ್ಲೇಬೇಕು. ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾರು ಯಾರನ್ನೂ ನಂಬಕ್ ಆಗಲ್ಲ ಅಲ್ವಾ? ಅಪ್ಪ ಅಮ್ಮ ಮಕ್ಕಳಿಗೆ, ಮಕ್ಕಳು ತಂದೆ ತಾಯಿಗೆ ಇರ್ಬೇಕಷ್ಟೇ. ಅದ ಬಿಟ್ಟು ಬೇರೆ ಸಂಬಂಧಗಳೆಲ್ಲ ಸುಳ್ಳು ಅಕ್ಕ. ನಿಸರ್ಗ, ಅಲ್ಲ, ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ಏನಾಯ್ತು? ಎಲ್ಲ ಆರಾಮಾಗಿ ಇದೆಯಾ ತಾನೆ? ಯಾಕೆ ಸಂಬಂಧಗಳ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ ಇವಾಗ? ಹ್ಞೂ ಅಕ್ಕ, ಯಾಕೆ ಅಂದ್ರೆ ಕೆಲವೊಂದ್ ಸಂಬಂಧಗಳು ನಾವೆಷ್ಟು ನಂಬಿಕೆ ಇಟ್ಟಿರ್ತೀವೋ ಅಷ್ಟೇ ಅಪನಂಬಿಕೆ ಅನ್ನೋದು ಆಮೇಲೆ ಅರ್ಥ ಆಗುತ್ತೆ ನಮ್ಗೆ. ಬಲವಂತವಾಗಿ ಪಡ್ಕೊಂಡಿರೋ ಸಂಬಂಧ ಯಾವ್ದು ಉಳಿಯಲ್ಲ ಅಕ್ಕ. ಏನು, ಬಲವಂತವಾಗಿ ಪಡ್ಕೊಂಡಿರೋದ? ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯ ನಿಸರ್ಗ? ನೋಡು, ಈ ಟೈಮಲ್ಲಿ ಈ ತರ ಎಲ್ಲ ಯೋಚನೆ ಮಾಡ್ಬಾರ್ದಮ್ಮ. ಆರಾಮಾಗಿರು, ಆರಾಮಾಗಿ ಊಟ ಮಾಡು, ಟ್ಯಾಬ್ಲೆಟ್ಸ್ ತಗೋ. ಏನಾದ್ರೂ ಹೇಳ್ಬೇಕನ್ಸಿದ್ರೆ ಸಿದ್ಧಾರ್ಥ ಹತ್ರ ಹೇಳ್ಕೊ. ಸಿದ್ಧಾರ್ಥ ಅವ್ರ ಹತ್ರನಾ? ಸರಿ ಬಿಡಿ, ಆಯ್ತು. ನಿಸರ್ಗ, ನಾನು ಈ ತರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡ.
ಯಾವತ್ತಿದ್ರೂ ಗಂಡ ಹೆಂಡತಿಗೆ, ಹೆಂಡತಿ ಗಂಡನ್ಗೆ ಗೌರವ ಕೊಡ್ಲೇಬೇಕು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು, ಜಗಳ ಎಲ್ಲ ಕಾಮನ್ನೇ. ಅದನ್ನೆಲ್ಲ ನಾವೇ ಅನುಸರಿಸ್ಕೊಂಡು ಹೋಗ್ಬೇಕಲ್ವಾ? ತಪ್ಪು ಅವರೇ ಮಾಡಿರ್ಬೋದು, ನಾವೇ ಮಾಡಿರ್ಬೋದು. ಒಂದ್ ಹೆಜ್ಜೆ ಮುಂದೆ ಹೋಗಿ ನಾವೇ ಕ್ಷಮಿಸ್ಬಿಟ್ರೆ ಒಳ್ಳೇದಲ್ವಾ? ಅಯ್ಯೋ ಅಕ್ಕ, ಕ್ಷಮಿಸೋ ಮಾತು ಯಾಕೆ ಆಡ್ತೀರಾ ಈಗ? ಕೆಲವೊಂದ್ ತಪ್ಪುಗಳು ಕ್ಷಮಿಸದೇ ಇರೋ ಅಷ್ಟು ದೊಡ್ಡ ತಪ್ಪುಗಳು ಅಲ್ಲ, ಇಲ್ಲ ಬಿಟ್ಟು ಬಿಡೋ ಅಷ್ಟು ಚಿಕ್ಕ ತಪ್ಪುಗಳು ಅಲ್ಲ. ನಿಸರ್ಗ, ನನ್ಗೆಲ್ಲ ಗೊತ್ತು ನಿಸರ್ಗ. ಸಿದ್ಧಾರ್ಥ್ ನನ್ನ ಹತ್ರ ಎಲ್ಲ ಹೇಳಿದ್ದಾರೆ. ನೀನು ಅಕ್ಕ, ಎಲ್ಲ ಹೇಳಿದ್ಮೇಲೆ ನೀವೇ ಹೇಳಿ ಅಕ್ಕ, ಯಾವ್ದು ತಪ್ಪು ಯಾವ್ದು ಸರಿ? ಅವ್ರು ಮಾಡಿದ್ ಸರಿನಾ? ನೋಡು ನಿಸರ್ಗ, ಸಿದ್ಧಾರ್ಥ್ ಮಾಡಿದ್ ಸರಿ ಅಂತ ನಾನು ಹೇಳಲ್ಲ. ಒಂದು ಕ್ಷಣ ತಪ್ಪಾಗಿರ್ಬೋದು, ಆದ್ರೆ ಅಕ್ಕ ಪ್ಲೀಸ್, ಒಂದು ಕ್ಷಣ ಅಂತ ಹೇಳ್ಬೇಡಿ. ಪೂರ್ತಿ ದಿವಸ ಅಂದ್ರೆ 24 ಗಂಟೆ ಅವ್ರು ನನ್ನನ್ನು ನಂಬೇ ಇಲ್ಲ ಗೊತ್ತಾ? ಯಾವಾಗ ಸಾಕ್ಷಿ ಕಾಣಿಸ್ತೋ ಆಗ್ಲೇ ಅವ್ರಿಗೆ ರಿಯಲೈಸ್ ಆಗಿದ್ದು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಸಾಕ್ಷಿ ತೋರಿಸಿ ನಾನು ನನ್ನ ಮೇಲೆ ನಂಬಿಕೆ ಹುಟ್ಟಿಸ್ಕೋಬೇಕಾಗಿತ್ತಾ? ಮೊದ್ಲೇ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇರ್ಲಿಲ್ವಾ? ನಿಸರ್ಗ, ನಿನ್ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ನನ್ಗೆ ಅರ್ಥ ಆಗುತ್ತಮ್ಮ. ನೋಡು, ಅಳಬೇಡ ಪ್ಲೀಸ್, ಸರಿನಾ? ಅಳಕ್ ಹೋಗ್ಬೇಡ, ಈ ಸ್ಥಿತಿಯಲ್ಲಿ ಅಳಬಾರ್ದಮ್ಮ. ಆಯ್ತು, ಇದೊಂದೇ ಒಂದ್ಸಲ ಸಿದ್ಧಾರ್ಥ್ನ ಕ್ಷಮಿಸಿ ಇಬ್ರು ಚೆನ್ನಾಗಿದ್ ಬಿಡಿ. ಮುಂದೆ ಈ ತರ ಏನ್ ತಪ್ಪ ಆಗೋದೇ ಇಲ್ಲ. ಅಕ್ಕ, ಈ ತರ ಬದುಕೋದಕ್ಕಿಂತ ಆಗ ವಿಷ ತಗೊಂಡಿದ್ನಲ್ಲ, ಆಗ್ಲೇ ಸತ್ತೋಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವೇನಕ್ಕ? ಹೆಚ್ಚಿ ಉಚ್ಚಿ, ಏನ್ ಮಾತಾಡ್ತೀಯಾ? ಬಿಡ್ತು ಅನ್ನು, ಹಂಗೆಲ್ಲ ಮಾತಾಡ್ಬಾರ್ದಮ್ಮ. ನೋಡು, ಈ ಟೈಮಲ್ಲಿ ಈ ತರ ಎಲ್ಲ ಅಳಬಾರ್ದು. ಪ್ಲೀಸ್ ನಿಸರ್ಗ, ಅಳ್ಬೇಡಮ್ಮ. ನಿಸರ್ಗ, ಆಯ್ತು ಬಿಡು, ಏನ್ ಮಾಡಕ್ಕಾಗುತ್ತೆ? ಹೋಗ್ಲಿ, ನಿಮ್ಮ ಅಪ್ಪ ಅಮ್ಮನಾದ್ರೂ ಕರೆಸ್ಕೊ. ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಂಗೂ ಮನಸ್ಸು ನೆಮ್ಮದಿ ಆಗ್ಬೋದಲ್ವಾ? ಇಲ್ಲ ಅಕ್ಕ, ಯಾರು ಬೇಡ, ಅಪ್ಪ ಅಮ್ಮನ್ನು ಕರ್ಸ್ಕೊಳೋದಿಲ್ಲ ನಾನು. ಸರಿ ಬಿಡಿ, ನಾನ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಪಾಪ, ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾಳೆ ನಿಸರ್ಗ. ದೇವ್ರೆ, ಏನಾದ್ರೂ ಮಾಡಿ ಅವಳ ಮನ್ಸು ನೆಮ್ಮದಿ ಆಗೋ ತರ ಮಾಡಪ್ಪ. ಅದ್ಗೆ ಸಿದ್ದು, ಬಾಪ. ಅದ್ಗೆ ಅದು ನಾಳೆ ಅಪಾಯಿಂಟ್ಮೆಂಟ್ ಇದೆ. ನೀವು ನಿಸರ್ಗನ್ ಕರ್ಕೊಂಡು ಹೋಗ್ತೀರಾ ಹಾಸ್ಪಿಟಲ್ಗೆ? ಸಿದ್ದು, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡ. ನಾನ್ ನೋಡ್ಕೊಳೋದು ಬೇರೆನೆ ಆಗುತ್ತೆ, ನೀನೇ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸಿದ್ದು. ನೋಡು, ಈ ತರಾನೇ ನಿಧಾನವಾಗಿ ನೀನು ನಿಸರ್ಗನ ನೋಡ್ಕೋಬೇಕು, ಆವಾಗ್ಲೇ ಅವಳು ಸರೋಗೋದಲ್ವಾ? ನೀನು ಕಂಪ್ಲೀಟ್ ಆಗಿ ಬಿಟ್ಬಿಟ್ರೆ ಹೆಂಗ್ ಹೇಳು? ಅದ್ಗೆ ಪ್ಲೀಸ್, ನಾಳೆ ಒಂದ್ ದಿವಸ ಕರ್ಕೊಂಡು ಹೋಗ್ರಿ, ಆಮೇಲೆ ಯೋಚನೆ ಮಾಡ್ತೀನಿ ಏನ್ ಮಾಡ್ಬೇಕು ಅಂತ. ಸರಿ ಸಿದ್ದು, ನೋಡೋಣ ಬಿಡು. ಯಾಕದ್ಗೆ ಇರಿಟೇಟ್ ಆಗ್ತಿದ್ಯಾ? ನಿಮ್ಗೆ ತೊಂದ್ರೆ ಅನಿಸ್ತಿದ್ಯಾ? ಅಯ್ಯೋ, ಆತರ ಇರಲ್ಲ, ಏನಿಲ್ಲಪ್ಪ. ನಾನ್ ಯಾವ ಕಾರಣ ಕೇಳ್ತಾ ಇದೀನಿ ಅಂದ್ರೆ, ನೀವಿಬ್ರೇ ಜೊತೆಲಿ ಓಡಾಡ್ತಾ ಇದ್ರೆ ಸರೋಗುತ್ತೆ ಅಂತ ಅಷ್ಟೇ. ನೀನ್ ಆತರ ತಪ್ಪು ತಿಳ್ಕೊಂಬೇಡ. ಸರಿ ಆಯ್ತು, ನಾನೇ ಕರ್ಕೊಂಡು ಹೋಗ್ತೀನಿ, ನಾಳೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ನೀನೇ ನಿಧಾನವಾಗಿ ನೋಡ್ಕೊ. ಓ, ಮಲಗ್ಬಿಟ್ಟಿದ್ದಾಳೆ. ಸರಿ, ರೆಸ್ಟ್ ಮಾಡ್ಲಿ. ನಿಸರ್ಗ, ಟ್ಯಾಬ್ಲೆಟ್ಸ್ ಎಲ್ಲ ಟೈಮ್ ಟು ಟೈಮ್ ತಗೋತಿದ್ಯಾ? ನಿಸರ್ಗ, ನಿನ್ನೆ ಕೇಳ್ತಿರೋದು, ಟ್ಯಾಬ್ಲೆಟ್ಸ್ ಟೈಮ್ ಟು ಟೈಮ್ ತಗೋತಿದ್ಯಾ ತಾನೆ? ನಿಸರ್ಗ, ನಿನ್ ಕೋಪದಲ್ಲಿ ಒಂದು ಅರ್ಥ ಇದೆ, ಆದ್ರೆ ಏನ್ ಮಾಡ್ಲಿ, ಆಗಿದ್ದಾಗೋಯ್ತು. ಇದೊಂದು ಸಲ ಪ್ಲೀಸ್, ಇದೊಂದು ಸಲ ಕನ್ವಿನ್ಸ್ ಆಗು ನಿಸರ್ಗ. ನೋಡಿ, ನನ್ಗೆ ಯಾರ ಕನ್ಸರ್ನು ಬೇಕಾಗಿಲ್ಲ. ನನಗ್ ಗೊತ್ತು ನಾನು ಹೇಗಿರ್ಬೇಕು ಅಂತ. ಪ್ಲೀಸ್, ನನ್ನ ಪಾಡಿಗೆ ನನ್ ಬಿಟ್ಬಿಡಿ. ನಾಳೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆಯಲ್ವಾ, ಹೋಗೋಣವಾ? ನೋಡಿ ಸರ್, ನಾನು ನನ್ನ ಮಗುನ ಹೆಂಗ್ ನೋಡ್ಕೋಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತು. ನೀವು ಇದ್ರಲ್ಲಿ ಜಾಸ್ತಿ ಕೇರ್ ತಗೊಳೋದ್ ಬೇಕಾಗಿಲ್ಲ. ನಾನು ಹೋಗ್ತೀನಿ ಬಿಡಿ, ನನ್ನ ಪಾಡಿಗೆ ನಾನು ಹೋಗಿ ಚೆಕಪ್ ಮಾಡಿಸ್ಕೊಂಡ್ ಬರ್ತೀನಿ. ನಿಮ್ಗೆ ಇದ್ರಲ್ಲೆಲ್ಲ ತೊಂದರೆ ಬೇಡ. ಏನು ಏನ್ ಹೇಳ್ತಾ ನೀನು? ನಿಸರ್ಗ, ಮಾತಿನ ಮೇಲೆ ನಿಗಾ ಇರ್ಲಿ. ನೋಡಿ, ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ ಬರಬೇಡಿ ನೀವು. ನನಗ್ ಗೊತ್ತು ನಾನು ಹೇಗಿರ್ಬೇಕು ಅಂತ. ನಾನು ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡ್ತಿಲ್ಲ ಅಲ್ವಾ? ನೀವ್ಯಾಕೆ ನನಗೆ ತೊಂದರೆ ಮಾಡ್ತೀರಾ? ಪ್ಲೀಸ್, ನನ್ನಿಂದ ದೂರ ಇರಿ, ನನ್ನನ್ನ ಮಾತಾಡ್ಸ್ಬೇಡಿ ನೀವು. ನಿಸರ್ಗ ಪ್ಲೀಸ್, ಐ ಆಮ್ ವೆರಿ ಟಯರ್ಡ್. ತುಂಬಾ ಸುಸ್ತಾಗೋಗಿದ್ದೀನಿ ನಾನು. ನಿನ್ನನ್ನು ಒಪ್ಸಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಯಾಕೆ ಸ್ಟಾರ್ಟ್ ಮಾಡ್ತೇನೆ ನೀನು? ತಪ್ಪಾಗಿದೆ, ಒಪ್ಕೋತಿದ್ದೀನಲ್ವಾ? ಅಲ್ಲ, ಮನುಷ್ಯ ಆದವನು ತಪ್ಪು ಮಾಡೋದೇ ಇಲ್ವಾ? ಇಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗ್ ಹೇಳು ನೀನು? ನನಗೆ ನನ್ನ ಮಗು ಮೇಲೆ ಅಧಿಕಾರ ಇಲ್ವಾ? ಹೌ ಡೇರ್ ಯು ಟೆಲ್ ಲೈಕ್ ದಟ್? ಹೆಂಗ್ ಹೇಳ್ತೀನಿ ನೀನು ಆತರ? ಓಕೆ, ನೋಡು ಬಂಗಾರ, ಯಾರಿಗೂ ಆಗಲ್ಲ. ನಿನಗ್ ನಾನು, ನನಗ್ ನೀನು. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿನ್ಗೂ ಒಳ್ಳೇದು ಕಣೆ. ಪ್ಲೀಸ್, ಹಠ ನಿಲ್ಸು. ನಾವು ನಂಬಿರೋರೆ ನಮ್ ಕುತ್ತಿಗೆ ಕುಯ್ಯೋವಾಗ ಯಾರು ನಂಬಿ ಏನ್ ಪ್ರಯೋಜನ ಬಿಡಿ. ಆಯ್ತು, ನಿಮ್ ಇಷ್ಟ. ಆದ್ರೆ ನಾಳೆ ನಾನ್ ನಿಮ್ ಜೊತೆ ಬರೋದಿಲ್ಲ, ನಾನೇ ಹೋಗ್ತೀನಿ ಹಾಸ್ಪಿಟಲ್ಗೆ. ಓ ಮೈ ಗಾಡ್, ನಿಸರ್ಗ ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀನು? ನೀನ್ ಹಠ ಮಾಡಿದಷ್ಟು ಸುಲಭ ಅಲ್ಲ ಕಣೆ. ಪ್ಲೀಸ್, ಆಗಿದ್ದಾಗೋಯ್ತು. ಇಷ್ಟೊಂದು ಬೇಡ್ಕೊಬೇಕಾ ನಿನ್ನ? ನೋಡಿ ಸರ್, ಬೇಡ್ಕೊಳ್ಳಿ ಅಂತ ನಾನು ಹೇಳಿಲ್ವಲ್ಲ. ನನಗ್ ಗೊತ್ತು ನಾನು ಯಾವ ತರ ಇರ್ಬೇಕು ಅಂತ. ಪ್ಲೀಸ್ ಲೀವ್ ಮಿ ಅಲೋನ್. ಅಯ್ಯೋ, ಮಲಗ್ ಬಿಟ್ಟಿದ್ದಾರೆ, ಆದ್ರೂ ಪರವಾಗಿಲ್ಲ. ರೀ, ಏನ್ರಿ ಆರ್ಯ ಅವ್ರೆ? ರೀ, ಏನ್ ಜನ್ಯ, ಮಲ್ಗೋಕ್ ಬಿಡಲ್ವಾ? ಅಯ್ಯೋ, ಮಲಗಿವ್ರಂತೆ ಎದ್ದೋಳ್ರಿ. ಇವಾಗ ಏನಕ್ ಮಲಗ್ತೀರಾ?
ಓಕೆ ಬಾ ಡಾರ್ಲಿಂಗ್, ನೀನು ಮಲ್ಕೋ, ಆರಾಮಾಗಿ ರೆಸ್ಟ್ ಮಾಡೋಣ. ಇದು ರೆಸ್ಟ್ ಮಾಡೋ ಟೈಮ್ ಅಲ್ಲ. ಎದ್ದು ಕುತ್ಕೊಳ್ಳಿ, ನಿಮ್ಗೇನು ಒಂದು ಹೇಳ್ಬೇಕು. ನೆಮ್ಮದಿಯಾಗಿ ರೆಸ್ಟ್ ಮಾಡಕ್ಕೂ ಬಿಡಲ್ಲ ಅಲ್ಲ ಜನ್ಯ ನೀನು. ರೀ ರೆಸ್ಟ್ ಮಾಡಿವ್ರಂತೆ, ಫಸ್ಟ್ ನನ್ನ ಮಾತು ಕೇಳಿ. ಹೇಳಿ ಅಮ್ಮವ್ರೆ, ಕೇಳ್ತೀನಿ. ಇನ್ನೇನ್ ಕೆಲ್ಸ? ನಿಮ್ ಮಾತು ಕೇಳೋದೇ ನನ್ ಕೆಲ್ಸ. ಹೌದೌದು, ಯಾರಾದ್ರೂ ಕೇಳಿಸ್ಕೊಂಡ್ರೆ ಹೌದೇನೋ ನಾನು ಹೇಳಿದ್ ಮತ್ತೇನು ಕೇಳ್ತೀರೇನೋ ಅನ್ಕೋಬೇಕು. ಯಾಕೆ ನಿನ್ ಮಾತು ನಾನ್ ಕೇಳಲ್ವಾ? ಯಾವಾಗ ಕೇಳಿಲ್ಲ ಹೇಳು. ರೀ ಇವಾಗ ಅದೆಲ್ಲ ಮಾತಾಡೋ ಟೈಮ್ ಅಲ್ಲ. ಸರಿ ಮಾರಾಯ್ತಿ, ಅದೇನ್ ವಿಚಾರ ಅಂತ ಹೇಳು. ರೀ ಸಿದ್ದು ಈಗ ತಾನೇ ಬಂದ, ಹೋಗಿ ಮಾತಾಡಿ. ಆ ನಾನ್ ಮಾತಾಡ್ಬೇಕಾ? ಏನ್ ಮಾತಾಡ್ಲಿ? ಏನ್ರಿ ನೀವು, ಪಾಪ ಅಂತ ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ, ಅಣ್ಣ ಆಗಿ ಸ್ವಲ್ಪನಾದ್ರೂ ಸಹಾಯ ಮಾಡೋದ್ ಬೇಡ್ವಾ? ಜನ್ಯ ನಿನ್ಗಿಷ್ಟೇ ಬುದ್ಧಿ ಇರೋದು. ಯಾಕೆ ಅವ್ರನ್ನ ಹಾಗೆ ಬಿಟ್ಬಿಟ್ರೆ ಅವರು ಜಗಳ ಮಾಡ್ಕೊಂಡು ದೂರ ಆಗ್ತಾರ್ರಿ. ಪ್ಲೀಸ್ ಏನೋ ಒಂದ್ ಮಾಡ್ರಿ. ನೋಡು, ನಾವ್ ಏನೋ ಒಂದ್ ಮಾಡಿದ್ರೇನೆ ಎಡವಟ್ಟಾಗೋದು. ನಾವ್ ಏನು ಮಾಡ್ಬಾರ್ದು, ಆಗ್ಲೇ ಸರಿ ಹೋಗೋದು. ರೀ ಏನ್ ಮಾತಾಡ್ತಾ ಇದ್ದೀರಾ ನೀವು? ಪಾಪ ರೀ, ಪಾಪ ನಿಸರ್ಗ. ಸಿದ್ದು ಕೂಡ ಪಾಪನೇ. ನೀವು ಸಹಾಯ ಮಾಡಿಲ್ಲ ಅಂದ್ರೆ ಹೆಂಗ್ ಹೇಳಿ? ಏನಾದ್ರೂ ಮಾಡಿ ಅವ್ರಿಬ್ರನ್ನ ಒಂದ್ ಮಾಡೋಣ ರೀ. ಹಲೋ ಮೇಡಮ್, ಸ್ವಲ್ಪ ಸಮಾಧಾನ. ನಾವಿವಾಗ ಹೋಗಿ ಅವ್ರಿಬ್ರ ಮಧ್ಯೆ ಏನೊಂದು ಮಾಡೋದು? ನಿಸರ್ಗನ್ ಹೇಳಿದ್ರೆ ಅವ್ರಿಗೆ ಏನು ಕೇಳಲ್ಲ. ಸಿದ್ಧಾರ್ಥ್ಗೆ ಬುದ್ಧಿ ಹೇಳಿ ಅವನ್ಗೆ ಒಪ್ಸೋಷ್ಟು ಅವ್ನ್ ದಡ್ಡ ಅಲ್ಲ, ನಾನ್ ಅಂತ ದೊಡ್ಡ ಇಂಟೆಲಿಜೆಂಟು ಅಲ್ಲ. ಮತ್ತೆ ಏನ್ ಮಾಡ್ಬೇಕು ಅಂತಿದ್ದೀರಾ? ನಿಮ್ ಕಡೆಯಿಂದ ಯಾವ್ದೇ ರೀತಿ ಸಹಾಯ ಆಗಲ್ವಾ ಅವ್ರಿಗೆ? ಅಯ್ಯೋ ಬುದ್ದು, ಬಾ ಕುತ್ಕೋ. ಯಾಕ್ರಿ ಯಾಕೆ ಈ ತರ ಹೇಳ್ತಿದ್ದೀರಾ ನೀವು? ನಾಳೆ ಹಾಸ್ಪಿಟಲ್ ಅಲ್ಲಿ ಅಪಾಯಿಂಟ್ಮೆಂಟ್ ಇದೆ ನಿಸರ್ಗನ್ಗೆ. ಸಿದ್ಧಾರ್ಥ್ ನನ್ಗೆ ಹೇಳಿದಾನೆ, ಅದಕ್ಕೆ ನೀವೇ ಕರ್ಕೊಂಡು ಹೋಗ್ರಿ ಅಂತ. ನಾಳೆ ನೀನು ಹಾಸ್ಪಿಟಲ್ಗೆ ನಿಸರ್ಗನ ಕರ್ಕೊಂಡು ಹೋಗ್ಬೇಡ. ಏನು ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಸರ್ಗನ ಯಾಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಾರ್ದು? ಅಲ್ಲ ನನ್ಗೊಂದು ಅರ್ಥ ಆಗ್ತಿಲ್ಲ. ಆರ್ಯ ಅವ್ರೆ, ಕಾಮ್ ಡೌನ್, ಅರ್ಥ ಮಾಡ್ಕೊ. ನೀನು ನಿಸರ್ಗನ್ಗೆ ಸಹಾಯ ಮಾಡೋದಾಗಿರ್ಬೋದು, ನಾನು ಸಿದ್ದುಕ್ ಸಹಾಯ ಮಾಡೋದಾಗಿರ್ಬೋದು, ಅದಿನ್ನ ಅವ್ರನ್ನ ದೂರ ಮಾಡುತ್ತೆ. ನನ್ ಮಾತು ಅರ್ಥ ಮಾಡ್ಕೊ. ಅಂದ್ರೆ ಅಂದ್ರೆ ಸಿದ್ಧಾರ್ಥ್ ಏನ್ ದಡ್ಡ ಅಲ್ಲ, ಮತ್ತೆ ನಿಸರ್ಗ ಏನು ದಡ್ಡಿ ಅಲ್ಲ. ಅವ್ರಿಬ್ರಿಗೂ ಅರ್ಥ ಮಾಡ್ಸಿ ಒಂದ್ ಮಾಡೋದಕ್ಕೆ, ಗೊತ್ತಾಯ್ತಾ? ಮತ್ತ ಅವ್ರಿಬ್ರು ಹೇಗ್ ಒಂದಾಗ್ತಾರ್ರಿ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಒಂದಾಗ್ತಾರೆ. ನೀನು ಯಾವ್ದೇ ರೀತಿ ಸಹಾಯ ಮಾಡ್ಬೇಡ ನಿಸರ್ಗನ್ಗೆ. ಅವ್ರಿಗೆ ಗೊತ್ತಾಗುತ್ತೆ, ಒಬ್ರು ಬೆಲೆ ಒಬ್ರು ಗೊತ್ತಾದಾಗ್ಲಿ ಅವ್ರಿಬ್ರು ಒಂದಾಗೋದು. ನಿಸರ್ಗ ಏನು ಅಂತ ಸಿದ್ಧಾರ್ಥ ಗೊತ್ತಾಗ್ಲಿ, ಸಿದ್ಧಾರ್ಥ ಏನು ಅಂತ ನಿಸರ್ಗನ್ಗೂ ಗೊತ್ತಾಗ್ಲಿ. ನೋಡು, ನಿಸರ್ಗ ಅನ್ಕೊಂಡಿರ್ಬೋದು ನಾನು ಒಬ್ಳೆ ಏನಾದ್ರು ಮಾಡ್ಬಿಡ್ತೀನಿ, ನಾನೇ ಎಲ್ಲ ಸಾಧಿಸ್ಬಿಡ್ತೀನಿ, ನಾನೇ ನನ್ ಮಗನ್ ನೋಡ್ಕೊಂಡ್ಬಿಡ್ತೀನಿ ಅಂತ. ಅದು ಸಾಧ್ಯ ಇಲ್ಲ ಅನ್ನೋದು ಅವಳಿಗೆ ಅರ್ಥ ಆಗ್ಬೇಕು. ಅವಳಿಗೆ ಅರ್ಥ ಆಗ್ಬೇಕು ಅಂದ್ರೆ ನಮ್ಮಿಂದ ಯಾವ್ದೇ ರೀತಿ ಸಹಾಯ ಸಿದ್ಧಾರ್ಥ ಆಗ್ಲಿ ನಿಸರ್ಗ ಆಗ್ಲಿ ಯಾರಿಗೂ ಸಿಗ್ಬಾರ್ದು. ಅಲ್ಲ ರೀ, ಆತರ ಮಾಡಿದ್ರೆ ನಮ್ಮನ್ ತಪ್ಪು ತಿಳ್ಕೊಳಲ್ವಾ ಅವರು? ಪರವಾಗಿಲ್ಲ ಮೈ ಡಿಯರ್, ಸ್ವಲ್ಪ ದಿವಸದ ಮಟ್ಟಿಗೆ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ಅವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾವು ಕೆಟ್ಟವ್ರು ಆಗ್ಬಿಡೋಣ. ನೋಡು, ನಿಸರ್ಗ ನಾಳೆ ಹಾಸ್ಪಿಟಲ್ಗೆ ಹೋಗ್ಬಿಡ್ತಾನೆ, ನಾನ್ ಬರಲ್ಲ, ನನ್ಗೇನು ಕೆಲಸ ಇದೆ ಅಂತ ಹೇಳು, ನೀನ್ ತಪ್ಪಿಸ್ಕೊ. ಓಕೆ, ವಿಧಿ ಇಲ್ದಂಗೆ ಕಂಪಲ್ಸರಿ ನಿಸರ್ಗ ಸಿದ್ಧಾರ್ಥನ ಕರ್ದೇ ಕರೀತಾಳೆ. ಅವ್ರಿಬ್ರು ಹಾಸ್ಪಿಟಲ್ಗೆ ಹೋಗ್ತಾಳೆ. ಇದೇ ತರ ನಿಧಾನವಾಗಿ ಅವ್ರಿಬ್ರು ಒಂದಾಗ್ತಾರೆ. ನಿಸರ್ಗ ನನ್ನ ಕರ್ದಿಲ್ಲ ರೀ, ಸಿದ್ಧಾರ್ಥ್ ಹೇಳಿರೋದು. ಸರಿ ಆಯ್ತು, ಅವ್ರು ಯಾರ ಮೇಲಾದ್ರೂ ಡಿಪೆಂಡ್ ಆಗಿ ಆಗ್ತಾನೆ. ನಿಸರ್ಗನ್ಗೂ ಡಿಪೆಂಡೆನ್ಸಿ ಅವಶ್ಯಕತೆ ಇದೆ. ಸೊ ನಾವು ಸಹಾಯ ಮಾಡೋದು ಬೇಡ. ನಿಸರ್ಗನ್ಗೆ ಸಿದ್ಧಾರ್ಥ್ ಬೆಲೆ ಅರ್ಥ ಆಗುತ್ತೆ. ಓಕೆ, ಏನೋ ರೀ, ಒಂದು ಅರ್ಥ ಆಗ್ತಾ ಇಲ್ಲ. ಆದ್ರೆ ನನಗೆ ಅಯ್ಯೋ ಪಾಪ ಅನ್ನಿಸ್ತಿದೆ ಈ ಪರಿಸ್ಥಿತಿಯಲ್ಲಿ. ಅಮ್ಮ ತಾಯಿ, ನೀನ್ ಸುಮ್ಮನೆ ಇದ್ಬಿಡು. ಓಕೆ, ಅವ್ರು ಚೆನ್ನಾಗಿರ್ತಾರೆ, ಅವ್ರು ಒಂದಾಗ್ತಾರೆ. ನೀನ್ ಟೆನ್ಷನ್ ಮಾಡ್ಕೊಂಬಿಡ. ನೀನ್ ಇನ್ವಾಲ್ವ್ ಆದಷ್ಟು ಅವ್ರು ದೂರ ಆಗ್ತಾರೆ. ನೋಡು, ಸೀದಾ ಹೋಗಿ ಸಿದ್ಧಾರ್ಥ್ಗೆ ಹೇಳ್ಬಿಡು, ನೋಡು ಸಿದ್ದು, ನಾನು ಹಾಸ್ಪಿಟಲ್ ಬರೋದಕ್ಕೆ ಆಗೋದಿಲ್ಲ, ನನ್ಗೇನೋ ಪರ್ಸನಲ್ ಪ್ರಾಬ್ಲಮ್ಸ್ ಇದೆ ಅಂತ. ಓಕೆ, ಹೆಂಗ್ರಿ ಹೇಳಿ ನಾನು? ಹೇಳ್ತಿ ಅಷ್ಟೇ, ಮುಂದೆ ಮಾತು ಬೇಡ. ಈಗ್ಲೇ ಹೋಗಿ ಹೇಳ್ಬಾ, ಸಿದ್ದು ನಾಳೆ ನಾನು ಬರೋದಕ್ಕೆ ಆಗೋದಿಲ್ಲ ಹಾಸ್ಪಿಟಲ್ಗೆ, ನೋಡು ಅಂತ. ಥು, ಏನ್ರಿ ಒಳ್ಳೆ ಧರ್ಮ ಸಂಕಟ ಸಿಗಾಕ್ಸ್ಬಿಟ್ರಿ ನನ್ನ ನೀವು. ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆ. ವಿಡಿಯೋಸ್ ನೋಡ್ತಾ ಇದ್ದೀರಾ? ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ನಮ್ ನಿಸರ್ಗ ಸಿದ್ಧಾರ್ಥ್ ಮೇಲೆ ಕೋಪ ಮಾಡ್ಕೊಂಡಿರೋದಂತೂ ನಿಜ. ಸೊ ಅವ್ರು ಸರೋಗ್ಬೇಕು ಅಂದ್ರೆ ನಮ್ಮ ಯಜಮಾನ್ರು ಕೊಟ್ಟಿರೋ ಪ್ಲಾನು ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಟ್ರೈ ಅಂತೂ ಮಾಡ್ತೀನಿ. ಓಕೆ, ದಯವಿಟ್ಟು ಕಮೆಂಟ್ ಮಾಡಿ ಸಹಕರಿಸಿ. ಏನಾದ್ರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ದಯವಿಟ್ಟು ಹೇಳಿ. ಆದಷ್ಟು ಬೇಗ ನಾವೆಲ್ಲರೂ ಸೇರಿ ಸಿದ್ಧಾರ್ಥ್ ಮತ್ತೆ ನಿಸರ್ಗನ ಒಂದು ಮಾಡ್ಬೇಕು. ಧನ್ಯವಾದಗಳು.